ಅದ್ಧೂರಿಯಾಗಿ ಮೈಸೂರು ಕರಗ ಮಹೋತ್ಸವ ನೆರವೇರಿದೆ. ಇಟ್ಟಿಗೆಗೂಡಿನಲ್ಲಿ 100ನೇ ವರ್ಷದ ಕರಗ ಮಹೋತ್ಸವ ಸಂಭ್ರಮದಿಂದ ನಡೆದಿದೆ. ಶ್ರೀ ಚಾಮುಂಡೇಶ್ವರಿ ಮಾರಿಯಮ್ಮನವರ ಕರಗ ಮಹೋತ್ಸವ ನಡೆದಿದ್ದು, ಕರಗದ ಮೆರವಣಿಗೆಗೆ ಯದುವೀರ್ ಒಡೆಯರ್ ಚಾಲನೆ ನೀಡಿದ್ದಾರೆ. ಪ್ರಾತಃ ಕಾಲದಲ್ಲಿ ಚಾಮುಂಡೇಶ್ವರಿ ಮಾರಿಯಮ್ಮಗೆ ಅಭಿಷೇಕ ಮಾಡಲಾಗಿದ್ದು, ಬಳಿಕ ಬಡಾವಣೆಯ ಚತುರ್ದಿಕ್ಕಿನಲ್ಲಿ ಕಂಕಣ ಕಟ್ಟುವಂತಹ ಕಾರ್ಯ ನಡೆದಿರುವಂಥದ್ದು. ಇನ್ನು ಕಂಕಣ ಕಟ್ಟುವ ಮೂಲಕವಾಗಿ ಕರಗ ಮಹೋತ್ಸವದ ಮೆರವಣಿಗೆ ಆರಂಭ ಆಗಿದೆ. ಅಂಬಲಿ ಪೂಜೆಯ ನಂತರವಾಗಿ ಅರಿಶಿಣ ನೀರಿನ ಓಕುಳಿಯಾಟ, ತಂಬಿಟ್ಟು ಆರತಿ, ಇಟ್ಟಿಗೆಗೂಡಿನಿಂದ ಪ್ಯಾಲೇಸ್ ರಸ್ತೆ, ನೂರಡಿ ರಸ್ತೆ, ನಾರಾಯಣ ಶಾಸ್ತ್ರಿ ರಸ್ತೆ, ಶಿವರಾಂಪೇಟೆ, ಸಯಾಜಿರಾವ್ ರಸ್ತೆ, ಮಿಷನ್ ಆಸ್ಪತ್ರೆ, ಜೊತೆಗೆ ಕುರುಬಗೇರಿ, ಕುಂಬಾರಗೇರಿ, ಅಶೋಕ ರಸ್ತೆ, ನಜರ್ಬಾದ್ನಲ್ಲಿ ಈ ಒಂದು ಮೆರವಣಿಗೆ ಸಾಗಿದೆ. ಇನ್ನು ಕರಗ ಹೊತ್ತು 79ಕ್ಕೂ ಹೆಚ್ಚು ಅವಿವಾಹಿತ ಯುವಕರು ಸಾಗಿದ್ದಾರೆ. ಇನ್ನು ದೇಗುಲಕ್ಕೆ ವಾಪಸ್ ಆಗುವಂತಹ ಮೂಲಕ ಕರಗ ಮಹೋತ್ಸವ ಸಂಪನ್ನವಾಗಿದೆ. ಅದ್ಧೂರಿಯಾಗಿ ಮೈಸೂರು ಕರಗ ಮಹೋತ್ಸವ ನೆರವೇರಿದ್ದು, ಇಟ್ಟಿಗೆಗೂಡಿನಲ್ಲಿ 100ನೇ ವರ್ಷದ ಕರಗ ಮಹೋತ್ಸವ ಸಂಭ್ರಮ ಮನೆ ಮಾಡಿದೆ. ಶ್ರೀ ಚಾಮುಂಡೇಶ್ವರಿ ಮಾರಿಯಮ್ಮನವರ ಕರಗ ಮಹೋತ್ಸವ ಈಗ ಅದ್ಧೂರಿಯಾಗಿ ನೆರವೇರಿದೆ.